ಓಂ ಯಂ ಬ್ರಹ್ಮಾ ವರುಣೇಂದ್ರರುದ್ರಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನಃ ಯಸ್ಯಾಂತಂ ನ ವಿದುಃ ಸುರಾಸುರಗಣಾಃ ದೇವಾಯ ತಸ್ಮೈ ನಮಃ ದೇವಾಯ ತಸ್ಮೈ ನಮಃ. ನೀವು ನೋಡೋ ದೃಷ್ಟಿಯಲ್ಲಿ ಸಾಕ್ಷಿಯಾಗಿ ನೋಡೋದು. ಸಾಕ್ಷಿಯಾಗಿ ನೋಡೋದು. ಸಾಕ್ಷ್ಯ ಭಗವಂತನೇ ನನ್ನ ಮೂಲಕ ನೋಡ್ತಾ ಇದ್ದಾನೆ, ಭಗವಂತನೇ ನಿಮ್ಮ ಮೂಲಕ ನೋಡ್ತಾ ಇದ್ದಾನೆ, ಭಗವಂತನ ಟ್ರಾನ್ಸಾಕ್ಷನ್ ಇಲ್ಲಿ ಆಗ್ತಾ ಇದೆ. ಈಗ ಈ ವೈರಾಗ್ಯ ಯಾಕೆ ಹೊಸದಾಗಿ ಓದಬೇಕು? ಅಲ್ಲ, ವೈರಾಗ್ಯ ಉತ್ಪತ್ತಿ ಆಗಿಬಿಟ್ಟಿದೆ, ವೈರಾಗ್ಯ ಅದೇ ಆಗ್ಬಿಟ್ಟು ತನ್ನಿಂತಾನೆ. ಈ ಅಧ್ಯಾತ್ಮದಲ್ಲಿ ಬುಕ್ಕಲ್ಲೆಲ್ಲ ಬರೆದಿರೋದು ವಿವೇಕ, ವೈರಾಗ್ಯ, ಷಟ್ ಸಂಪತ್, ಶಮದಮಾದಿ, ಷಟ್ ಸಂಪತ್, ಅದನ್ನೆಲ್ಲ ನೀವು ಮಾಡೋಕ್ಕಾಗತ್ತೆ? ಒಂದೊಂದಾಗಿ ಫಾಲೋ ಮಾಡೋಕ್ಕಾಗತ್ತೆ? ಹೇಗಾಗುತ್ತೆ? ಪ್ರಾಕ್ಟಿಕಲಾಗಿ ಥಿಂಕ್ ಮಾಡಿ. ವಿವೇಕ ಅಂದರೆ ಏನು, ವೈರಾಗ್ಯ ಅಂದರೆ ಏನು, ಶಮ ಅಂದರೆ ಏನು, ದಮ ಅಂದರೆ ಏನು, ಷಟ್ ಸಂಪತ್ತಿ, ಶ್ರದ್ಧಾ, ಸಮ, ಇದಕ್ಕೆ ಏನು, ಇದರಲ್ಲಿ ಹೆಂಗೆ ಮಾಡೋದು? ಇದಕ್ಕೆಲ್ಲ ಯಾವುದು ಕಾರಣ? ನಿಮ್ಮ ಮೈಂಡ್. ಟೂ ಮಚ್ ಸ್ಪೀಡ್. ಮೈಂಡಿಗೆ ನೀನು ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡು. ವಿಶ್ವ ವಿಶ್ವಕಾರ ಭೂತ ಭೂತವಾನ ಭೂತಾತ್ಮ ಏನಿದು? ವಿಶ್ವಂ ವಿಷ್ಣು ಷಟ್ಕಾರ ಭೂತ ಭವ್ಯ ಭವತ್ಪ್ರಭು. ಅಲ್ಲಿ ಬಿಡಿ. ಭೂತಕೃತ್ ಭೂತಭೃತ್ ಭಾವೋ ಭೂತಾತ್ಮ ಭೂತ ಭಾವನಃ. ಪುನಃ ಬಿಡಿ. ಆ ಬಿಡ್ತಿರಲ್ಲ, ಅಲ್ಲಿ ಯಾರಿರ್ತಾರೆ ಗೊತ್ತಾ? ಅಲ್ಲಿ ಸಾಕ್ಷಿ ಇರ್ತಾರೆ, ಅಲ್ಲಿ ನೀವು ಇರ್ತೀರಾ. 1000 ಹೆಸರು ಹೇಳಿ ದೇವರನ್ನ ಮೆಚ್ಚಿಸೋದು, 1000 ಹೆಸರು ಹೇಳಿ ದೇವ್ರನ್ನ ರೀಚ್ ಆಗೋದಲ್ಲ. ಆ ಹೆಸರುಗಳ ಮಧ್ಯೆ ಗ್ಯಾಪ್ ಇದಲ್ಲ, ಅಲ್ಲಿ ದೇವರಿಂದ ನೋಡಿ ಹಿಡ್ಕೊಳ್ಳಿ. ಅಲ್ಲ, ಆ ಹೆಸರು ಇರೋದು ನಿಮ್ಮ ಓಮ್ ತಗೊಂಡು ನೀವು ಎಲ್ಲಿ ಇಳಿತೀರಲ್ಲ, ಆ ಹೆಸರು ಅಲ್ಲಿ ಇಳಿಲಿಕ್ಕೆ ಇರೋದು. ಅದು ಬೆಳಿಗ್ಗೆ ತುಳಸಿ ಪೂಜೆ ಮಾಡ್ತಾ ಇದ್ದಾಗ ಹಿರಣ್ಯ ಗರ್ಭೋ ಭೂಗರ್ಭೋ ಮಾಧವೋ ಮಧುಸೂದನಃ ನಿಲ್ಲಿಸಿ. ಈಶ್ವರೋ ವಿಕ್ರಮೇ ಧನ್ಮಿ ಮೇಧಾವಿ ವಿಕ್ರಮ ಕ್ರಮಃ ನಿಲ್ಲಿಸಿ. ಆ ಸೈಲೆನ್ಸಲ್ಲಿ ಬೇರೆ ಯಾವ ಥಾಟು ಇರಲ್ಲ, ಅಲ್ಲಿ ಶೂನ್ಯನೂ ಇರಲ್ಲ. ಅಲ್ಲಿ ನಿಮ್ಮ 1 over 10 to the power of 10, 10 to the power of 20 ಏನು ಹೇಳ್ತೀರ? ಬ್ರಹ್ಮತತ್ವ ಅಲ್ಲಿದೆ. ಹಿಡೀರಿ ಅಲ್ಲಿ ಹಿಡೀಲಿಕ್ಕೆ ಪ್ರಯತ್ನ ಮಾಡಿದಾಗ ನಿಮ್ಮ ವೈರಾಗ್ಯ ಅದೆಲ್ಲ ನೀವು ಮಾಡಬೇಕಾಗಿಲ್ಲ. ಅದು ತನ್ನಿಂತಾನೆ. ಈಗ ಬೆಳಕು ಬಂದ ಕೂಡಲೇ ಕತ್ತಲೆ ತನ್ನಿಂತಾನೆ ಹೇಗೆ ಮಾಯ ಆಗುತ್ತೆ? ಹೊಸದಾಗಿ ಕತ್ತಲೆಯನ್ನು ತಗೊಂಡೋಗಿ ಅಲ್ಲಿ ನಿಲ್ಸೋದು ಬೇಕಾಗಿಲ್ಲ, ಅದು ಹೋಗ್ಬಿಡುತ್ತೆ ತನ್ನಿಂತಾನೆ. ದೇಹಾಭಿಮಾನೇ ಗಲಿತೆ. ದೇಹಾಭಿಮಾನ ಹೋದಾಗ ವಿಜ್ಞಾತೆ ಪರಮಾತ್ಮನೇ, ಪರಮಾತ್ಮ ತತ್ವವನ್ನು ತಿಳಿದಾಗ ಯತ್ರ ಯತ್ರ ಮನೋಯಾತಿ, ಮನಸ್ಸು ಎಲ್ಲೆಲ್ಲಿ ಹೋಗುತ್ತೆ, ತತ್ರ ತತ್ರ ಸಮಾಧಯ. ಸಮಾಧಿ ಸಮತ್ವಂ ಯೋಗ ಉಚ್ಯತೆ. ತತ್ರ ಕೋ ಮೋಹ. ಈಗ ನೋಡಿ, ಆ ಮನಸ್ಸಲ್ಲಿ ನಿಂತ ಮೇಲೆ ಈಗ ಮೋಹ ಎಲ್ಲಿದೆ? ತತ್ರ ಕೋ ಮೋಹ ಕಾ ಶೋಕ. ಶೋಕ ಎಲ್ಲಿದೆ? ಏಕತ್ವ ಮನುಪಶ್ಯತ. ಎಲ್ಲ ಒಂದೇ ಆದಮೇಲೆ ನಿಮಗೆ ದುಃಖ ಎಲ್ಲಿ, ಶೋಕ ಎಲ್ಲಿ, ಸಂತೋಷ ಏನೂ ಇಲ್ಲ ಅಲ್ಲಿ. ಯು ಹ್ಯಾವ್ ಬಿಕಮ್ ಸಾಕ್ಷಿ. ಎಲ್ಲ ನಿಮ್ಮ ಆಧಾರದಲ್ಲೇ ಆಗ್ತಾ ಇದೆ, ನೀವು ನೋಡ್ತಾ ಇದ್ದೀರಿ. ಸೊ ಝೀರೋ ಅನ್ನೋದು ಇಟ್ ಈಸ್ ನಾಟ್ ಶೂನ್ಯ, ಇಟ್ ಈಸ್ ನಾಟ್ ಅಬ್ಸಲ್ಯೂಟ್ ಝೀರೋ. ಝೀರೋ ಅನ್ನೋದು ಇಟ್ಸ್ ಎ ವರ್ಕಿಂಗ್ ಝೀರೋ. ಇಟ್ ಮೇ ಬಿ 1 over 10 to the power of 10 or 10 ಟು ಮ್ಯೂಚುವಲಿ ವಿ ಅಗ್ರಿ ಅಪಾನ್, ದಟ್ ಈಸ್ ನೆಗ್ಲಿಜಿಬಲ್ ಅಂತ. ಅದನ್ನು ತಗೊಂಡಾಗ ಅದು ಬ್ರಹ್ಮನ್, ಫ್ರಮ್ ವೇರ್ ದ ಎಂಟೈರ್ ವರ್ಲ್ಡ್ ಆಫ್ ಪ್ಲೂರಾಲಿಟಿ ಹ್ಯಾಸ್ ಸ್ಪ್ರಂಗ್ ಇಂಟು ಲಿಮಿಟ್ಲೆಸ್ ಸ್ಪೇಸ್, ಟೆರಿಬಲ್ ಆ್ಯಕ್ಟಿವಿಟಿ. ಅಲ್ಲಿಂದ ಅಲ್ಲಿಗಿರೋದೇ ಬ್ರಹ್ಮನ್. ನಿತ್ಯ ಪರಿವರ್ತನೆ, ಚೈತನ್ಯ ನರ್ತನೆ, ಸತ್ಯ ಜಗದಲ್ಲಿ ಕಾಣಮಂಕುತಿಮ್ಮ. ನಿತ್ಯ ಪರಿವರ್ತನೆ, ಚೈತನ್ಯ ಹುಟ್ಟು ಸಾವು ಇದೆಲ್ಲ ನಿತ್ಯ. ಇದು ವೇವ್ ಲೈಕ್ ಮೋಷನ್. ಇದು
ನಮಗೆ ಸಾವು ಹುಟ್ಟು ಬರೋದು ಹೋಗೋದು ಇದೆಲ್ಲ ಕಥೆಗಳೆಲ್ಲ ಪಕ್ಕದಲ್ಲಿ ಇಟ್ಬಿಡಿ. ಗಂಧರ್ವ ಲೋಕ, ಯಕ್ಷಲೋಕ, ಕಿನ್ನರ ಲೋಕ, ಭೂಲೋಕ, ಅವನು ಇವು ಅದೆಲ್ಲ ಪಕ್ಕ, ಅದೆಲ್ಲ ಪುರಾಣಿಕ ಲೆವೆಲಲ್ಲಿ ಬಂದು ವೇದ ಉಪನಿಷತ್ ಸಮಯದಲ್ಲಿ ಯಾವುದಿರಲಿಲ್ಲ ಇದು. ಈಶಾವಾಸ್ಯ ವಿದಗಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್, ಅಷ್ಟೇ ಈಶಾವಾಸ್ಯ, ಎಲ್ಲವೂ ಬ್ರಹ್ಮವೇ. ಈಗ ಬನ್ನಿ, ನಿಮ್ಮ ವೆರಿ ಫೀಬಲ್ ಆ್ಯಕ್ಟಿವಿಟಿ ಹ್ಯಾಸ್ ಮ್ಯಾಗ್ನಿಫೈಡ್ ಇಟ್ ಸೆಲ್ಫ್ ಇನ್ ಟು ಲಿಮಿಟೆಡ್ ಸ್ಪೇಸ್ ಆಸ್ ಟೆರಿಬಲ್ ಆ್ಯಕ್ಟಿವಿಟಿ. ಇದನ್ನು ಬ್ರಹ್ಮನ್. ನೀವು ಮಾಯೆ ಅನ್ನಿ, ನಿಮ್ಮ ಇಮ್ಯಾಜಿನೇಷನ್ಗೆ ಏನು ಬೇಕಾದ್ರೆ ತಾಂಡವ ನೃತ್ಯ ಅಂತ ಹೇಳಿ, ಸಮುದ್ರ ಮಥನ ಅಂತ ಹೇಳಿ, ಏನು ಬೇಕಾದ್ರೂ ಹೇಳಿ, ಇಟ್ ವಿಲ್ ಫಿಟ್ ಇನ್ ಟು ದಿಸ್ ಈಕ್ವೇಷನ್. ಇಫ್ ಇಟ್ ಡಸಂಟ್ ಫಿಟ್ ದೆನ್ ಯು ಹ್ಯಾವ್ ಆ ಸ್ಟೋರಿಲಿರೋ ತಪ್ಪಿದೆ ಅಂತ ಲೆಕ್ಕ. ದಿಸ್ ಶುಡ್ ಬಿ ದ ಸ್ಪಿರಿಟ್. ಮಾಂಡಿಕ್ಯ ಉಪನಿಷತ್ತು ಯಾಕೆ ಹೇಳ್ತಂದರೆ, ಇದನ್ನಿಟ್ಕೊಂಡು ನಮ್ಮ ಸ್ವರೂಪಕ್ಕೆ ನಾವು ಹೋಗಲಿಕ್ಕೆ ಸಹಾಯ ಆಗಬೇಕು. ನಮ್ಮ ಸ್ವರೂಪದಲ್ಲಿ ನಾವು ನಿಲ್ಲಲಿಕ್ಕೆ ಮನಸ್ಸಿನ ಸಮತೋಲನ, ಇಲ್ಲಿ ಸ್ವರೂಪವನ್ನು ಕಂಡಾಗ ಅಲ್ಲಿ ಸಮತೋಲನ ಜಾಸ್ತಿ ಹೊತ್ತಿರಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ಸಾರಿ ಆ ಟೇಸ್ಟ್ ಕಂಡ್ರೆ ಯು ವಿಲ್ ನಾಟ್ ವೆಂಚರ್ ಫಾರ್ ಅಲ್ಲಿ ಇಲ್ಲಿ ಟಾರ್ಚ್ ಇಟ್ಕೊಂಡು ನಾನು ಹ್ಯಾಪಿನೆಸ್ಸು ಪ್ಲೆಜರ್ ಹುಡ್ಕೊಂಡು ಹೋಗ್ತೀನಿ ಅಂತ ಹೋಗಲ್ಲ ನೀವು. ಒಳಗಡೆ ಬೆಳಕೆ ಒಳಗಡೆ ಇದೆ, ನಾನು ನಿಮ್ಮನ್ನು ಟಾರ್ಚ್ ಬೇಕಾಗಿಲ್ಲ ಅಲ್ಲಿ ಹುಡುಕಲಿಕ್ಕೆ. ಸೊ ಇದು ಝೀರೋ ಸ್ಟೇಟ್, ಅಬ್ಸಲ್ಯೂಟ್ ಝೀರೋ, ವರ್ಕಿಂಗ್ ಝೀರೋ, ಬ್ರಹ್ಮನ್ ಅಂತ ಆಯಿತು. ಸೊ ಇಷ್ಟೆಲ್ಲ ಗೊತ್ತಾದ್ಮೇಲೆ ನಮ್ದೇನು ಕೆಲಸ ಆದರೆ ನಾವು ಆರಾಮಾಗಿರೋದು. ಸೊ ವೈ ಡು ಯು ಕಮ್ ಟು ವೇದಾಂತ? Why do we come to this Adhyatma? To get tons and tons of joy with bhoga or without bhoga. ಭೋಗ ಇರಲಿ, ಭೋಗ ಯಾವುದಕ್ಕೆ? ಇಲ್ಲಿವೆ ಸೆನ್ಶುವಲ್ ಪ್ಲೇಜರ್ಸ್ ಅಷ್ಟೇ. ಅದಿಲ್ಲದೆ ಹೋದರೂ ಕೂಡ ಯು ಆರ್ ಹ್ಯಾಪಿ. ಚಿಕ್ಕ ಮಗುಗೆ ಇರಬೇಕು, ಅಥವಾ ನಿದ್ದೆಯಲ್ಲಿ 6 hours ಅವ್ರಿಗೆ ಭೋಗ ಬೇಕಾಗಿತ್ತ? ಆರಾಮಾಗಿದ್ರಿ, ಬ್ರಹ್ಮದಲ್ಲಿದ್ರಿ, ಹಿರಣ್ಯ ಗರ್ಭದಲ್ಲಿದ್ರಿ. ಎದ್ದ ಮೇಲೆ ಯಾಕೆ ಇಷ್ಟು ಗಲಾಟೆ? ನಮ್ಮನ್ನು ನಾವು ಅನಲೈಸ್ ಮಾಡ್ಕೊಂಡು ನಮ್ಮ ಕ್ಯಾರೆಕ್ಟರು, ನಮ್ಮ ಮೂಮೆಂಟು, ನಮ್ಮ ದೃಷ್ಟಿ, ನಮ್ಮ ಥಾಟ್ಸನ್ನು ನಾವು ಸ್ವಲ್ಪ ವಾಚ್ ಮಾಡಿದರೆ ಅದು ಮೆಡಿಟ್. ಆಗಾಗ ಈ ಥಾಟ್ಸು ನಿಮಗೆ ಬಂದು ಡಿಸ್ಟರ್ಬ್ ಮಾಡ್ತಾ ಇದ್ದರೆ ನೀವು ಯಾವಾಗಲೂ ಮೆಡಿಟೇಷನಲ್ಲಿ ಇದ್ದೀರಾ ಅಂತ ಲೆಕ್ಕ. ನೀವು ಅದಕ್ಕೋಸ್ಕರ ಬೇರೆ ದೇವರನ್ನ ಇಟ್ಕೊಂಡು ಫೋಟೋ ಇಟ್ಕೊಂಡು ಕುಂಕುಮ ಇಟ್ಟು ಅದಕ್ಕೆ ಇಷ್ಟು ದಪ್ಪ ಇಟ್ಟು ನೀವೊಂದಿಷ್ಟು ದಪ್ಪ ಇಟ್ಕೊಂಡು ಮಾಡಿ ಅಷ್ಟಷ್ಟು ನೀವು ಯಾವುದೋ ಡೈರೆಕ್ಷನಲ್ಲಿ ಇದ್ದೀರಾ ಅಂತ ಹೇಳುತ್ತೆ ಹೊರತು ಅದಕ್ಕೆ ಅಷ್ಟಕ್ಕಷ್ಟೇ ಫಲ. ನಿಮ್ಮನ್ನು ಮೇಲೆ ತೊಗೊಂಡೋಗುತ್ತೆ. ಈ ಥರ ಕಚ್ಚೆ ಹಾಕಬೇಕು, ಈ ಥರ ನಾಮ ಹಾಕಬೇಕು, ಈ ಥರ ಜುಟ್ಟಿಡಬೇಕು ಇರಲಿ, ಅದು ಅಲ್ಲೇ ಸುತ್ತಾ ಇರುತ್ತಲ್ಲ. ಆಚೆ ನಿಮಗೆ ಇಲಾಸ್ಟಿಸಿಟಿನೇ ಇಲ್ವಲ್ಲ, ಅಲ್ಲಿ ಫ್ಲೆಕ್ಸಿಬಿಲಿಟಿ ಎಲ್ಲಿದೆ? ಫ್ಲೆಕ್ಸಿಬಿಲಿಟಿ ಇಲ್ಲ ಅಂದರೆ ಆ ರಿಲಿಜನ್ನು ಇದರಲ್ಲಿ ಕೇವ್ ಒಳಗಡೆ ಇದ್ದಂಗೆ ಆಚೆ ಬರಲ್ಲ. ಅದಷ್ಟೇ. ಇಲ್ಲಿ ಬನ್ನಿ, ನಿಮ್ಗೆ ಏನು ಬೇಕಾದ್ರೂ ಯೋಚನೆ ಮಾಡ್ಬೋದು, ಏನು ಬೇಕಾದ್ರೂ ಲಾಜಿಕ್ ಹಾಕ್ಬೋದು. ನೋ ಬೌಂಡ್ರಿ ನಮ್ಮ ರಿಲಿಜನ್ನಲ್ಲಿದೆ. ಅದನ್ನು ಕಂಡುಕೊಳ್ಬೇಕು. ನೀವು ತರ್ಕ ನಿಮ್ಮದು ಜಾಸ್ತಿ ಆದಾಗ ನೀವು ಶಾಸ್ತ್ರ ಏನು ಹೇಳುತ್ತೆ ಅದನ್ನು ಕಣ್ಣು ಬಿಟ್ಕೊಂಡು ಫಾಲೋ ಮಾಡಬೇಕಷ್ಟೇ. ತರ್ಕನ ಕಿತ್ತು ಬಿಸಾಕಬೇಕು. ಅವ್ರು ಏನು ಹೇಳ್ತಾರೆ ಅದು ಕರೆಕ್ಟು. ಯಾಕಂದರೆ ಅವರು ತುಂಬ ರಿಸರ್ಚ್ ಮಾಡಿ ಲ್ಯಾಬಲ್ಲೆಲ್ಲ ಮಾಡಿ ಆ ಫಾರ್ಮುಲಾ ತಂದಿಟ್ಟಿದ್ದಾರೆ. ಅದಕ್ಕೆ ನೀವು ಲಾಜಿಕ್ ಹಾಕೊಂಡು ಕೂತ್ರೆ ಯು ಆರ್ ಬಿ ವೇಸ್ಟಿಂಗ್ ಅವರ್ ಟೈಮ್. ಜಸ್ಟ್ ಫಾಲೋ ಬ್ಲೈಂಡ್ಲಿ. ಯಾವನ ಮೈಸೂರಿಗೆ ಈ ಕಡೆ ಹೋಗಿದ್ರೆ ಹೋಗಲ್ವಾ ನೀವು? ಆ ರೋಡಲ್ಲಿ ಹೋಗಿ ಹೋಗ್ತೀರ ಇಲ್ವಾ? ಇವರು ಗೌಡಪಾದ್ರು ಹೇಳಿದ್ರೆ ಹೋಗೋಕ್ಕಾಗಲ್ವಾ? ಅನಂತಕ್ಕೆ ಹೋಗೋದಿಲ್ಲ, ನಾನೇ ಅನಂತವಾಗಿಬಿಡೋದು. ಹೋಗೋದಿಲ್ಲಲ್ಲೇ ನಾನೇ ಅನಂತ. ಅವ್ರು ಭಾಳ ಥಿಂಕ್ ಮಾಡ್ತಾ ಇದ್ದಾರೆ ಅದರಲ್ಲಿ. ಸೊ ಅವರು ಹೋದ ಸರಿ ಕೇಳಿದ್ರು ಅಬ್ಸಲ್ಯೂಟ್ ಝೀರೋ ಮತ್ತು ವರ್ಕಿಂಗ್ ಝೀರೋ ಬೇಕು ಅದು ಏನಂತ. ಸೊ ಇಟ್ಸ್ ಎ ವೆರಿ ಫೀಬಲ್ ಆ್ಯಕ್ಟಿವಿಟಿ ಮ್ಯಾಗ್ನಿಫೈಡ್ ಇನ್ ಟು ಲಿಮಿಟ್ಲೆಸ್ ಸ್ಪೇಸ್ ಟು ಟೆರಿಬಲ್ ಆ್ಯಕ್ಟಿವಿಟಿ ದಟ್ ಈಸ್ ಕಾಲ್ಡ್ ಬ್ರಹ್ಮನ್. ಅದನ್ನು ಬ್ರಹ್ಮನ್ ಅಂತ. ಮಿಕ್ಕಿದೆಲ್ಲ ಕಥೆಗಳೆಲ್ಲ ಮಾಡಿ ಅದನ್ನು ಫಿಟ್ ಮಾಡ್ತಾರೆ ಹೊರತು ಅದು ಒರಿಜಿನಲ್. ಇಟ್ ಈಸ್ ನಾಟ್ ಶೂನ್ಯ. ಶೂನ್ಯ ಅಲ್ಲ. ಶೂನ್ಯವಾದವೇ ಶೂನ್ಯ ಅಂತಾರೆ DVG. ಶೂನ್ಯವಾದವೇ ಶೂನ್ಯ ಅಂತ. ಶೂನ್ಯ ಅಂತ ಯಾರು ವಾದ ಮಾಡ್ತಾರೆ ಅದೇ ಶೂನ್ಯ. ಅದು ಶೂನ್ಯ ಅಲ್ಲ. ಶೂನ್ಯ ಇಲ್ಲ. ಅಷ್ಟೇ.
ಅಷ್ಟೇ. ಈಗ ವಿ ವಿಲ್ ಗೋ ಟು ದಟ್. ಹೋದ ಸರಿ ಮಾಡಿದ್ವಲ್ಲ ಅಲ್ಲಿಗೆ ಹೋಗೋಣ. 3 ಗೌಡಪಾದರ ಮೊದಲನೇ ಇದೆಯಲ್ಲ, ಏಷ ಸರ್ವೇಶ್ವರ, ಉಪನಿಷತ್ ಮಂತ್ರ ಹೇಳಿ ಅದಕ್ಕೆ ಹೋಗ್ತೀನಿ. ಏಷ ಸರ್ವೇಶ್ವರ, ಏಷ ಸರ್ವಜ್ಞ, ಜಾಗರಿತ ಸ್ಥಾನ, ಸ್ವಪ್ನ ಸ್ಥಾನ, ಸುಷುಪ್ತಿ ಸ್ಥಾನ ಅಂತ ಹೇಳಿದ್ದಾರೆ. ಆಮೇಲೆ ಏಷ ಸರ್ವೇಶ್ವರ, ಏಷ ಸರ್ವಜ್ಞ, ಏಷ ಅಂತರ್ಯಾಮಿ. ಇವನು ಯಾರು? ಅಂತರ್ಯಾಮಿ, ಎಲ್ಲರ ಮೂಲಕ ಇರುವಂಥವನು. ಏಷ ಯೋನಿಹಿ ಸರ್ವಸ್ಯ. ನೀವು ನಿದ್ರೆಯಲ್ಲಿ ಎಲ್ಲರೂ ನಿದ್ದೆಗೆ ಹೋಗ್ತಾರೆ, ಅಲ್ಲಿರ್ತಾರೆ, ಪುನಃ ವಾಪಸ್ಸು ನಿದ್ದೆಯಿಂದ ಬೆಳಿಗ್ಗೆ ಬರ್ತಾರೆ. ಹಾಗೆಯೇ ಜೀವಿಗಳು ಕೂಡ ಅಲ್ಲೇ ಹೋಗಿ ಅಲ್ಲಿಂದ ಬರ್ತವೆ. ಪ್ರಭವ ಅಪ್ಯಯೌ ಹಿ ಭೂತಾನ. ಪ್ರಭವ ಅಂದರೆ ಬರುವುದು, ಅಪ್ಯಯ ಅಲ್ಲಿಗೆ ಹೋಗೋದು ವಾಪಸ್ಸು, ಭೂತಾನ. ಆಮೇಲೆ ಅದು ಉಪನಿಷತ್ ಮಂತ್ರ. ಈಗ ಗೌಡಪಾದರ ಕಾರ್ಯಕ್ಕೆ ಮೊದಲನೇದು ಏನು ಹೇಳ್ತಾರೆ? ಬಹಿಷ್ಪ್ರಜ್ಞೋ ವಿಭುರ್ವಿಶ್ವ. ಇದು ಮೂರನ್ನೂ ಸೇರಿಸಿ, ಈ ವೈಶ್ವಾನರ, ಸ್ವಪ್ನದಲ್ಲಿರೋನು, ತೈಜಸ, ಪ್ರಾಜ್ಞ, ಮೂರನ್ನು ಸೇರಿಸಿ ಒಂದು ಮಂತ್ರ ಗೌಡಪಾದರು ಹೇಳಿದ್ದಾರೆ. ಏನಂದರೆ ಬಹಿಷ್ಪ್ರಜ್ಞೋ ವಿಭುರ್ವಿಶ್ವ ಅಂತಃಪ್ರಜ್ಞಸ್ತು ತೈಜಸಃ. ಬಹಿಷ್ಪ್ರಜ್ಞೋ ವಿಭುರ್ವಿಶ್ವ. ವಿಭು ಅಂದರೆ ಒಡೆಯಾಗುತ್ತೆ, ಸರ್ವವ್ಯಾಪಿ. ಬಹಿಷ್ಪ್ರಜ್ಞ ಅವನಿಗೆ ವಿಶ್ವ, ವೈಶ್ವಾನರ ವಿಶ್ವ ಅಂತ ಹೇಳ್ತಾರೆ. ಅಂತಃಪ್ರಜ್ಞಸ್ತು ತೈಜಸಃ, ಒಳಗಡೆ ಇರೋನು ತೈಜಸಃ. ಘನಪ್ರಜ್ಞಸ್ತಥಾ ಪ್ರಾಜ್ಞಾ. ಪ್ರಾಜ್ಞಾವಸ್ಥೆಯಲ್ಲಿ ಘನಪ್ರಜ್ಞಾ, ಮ್ಯಾಕ್ರೋಕಾಸ್ಮಿಕ್, ಫುಲ್ ಎಲ್ಲರಿಗೂ ಒಂದೇ ಅನುಭವ ಪ್ರಾಜ್ಞಾವಸ್ಥೆ. ನಿದ್ರೆಯಲ್ಲಿ ಡಿಫ್ರೆನ್ಷಿಯೇಷನ್ ಇಲ್ಲ. ಕಳ್ಳ, ಹಾವು, ಕುರಿ, ಹುಲಿ ಮಲಗಿದಾಗ ಅನುಭವ ಎಲ್ಲರಿಗೂ ಒಂದೇ. ವಾಸನೆಗಳು ಏನಾದರೂ ಹಾಳಾಗೋದು, ಅದು ಬೇಡ. ಅನುಭವ ಏನು? ಯೂನಿವರ್ಸಲ್. ಆಯಿತಾ? ಏಕ ಏವ ತ್ರಿಧಾ ಸ್ಮೃತ. ಇವಾಗ ಇಲ್ಲಿ ಒಂದು ಬಂತು ವಿಷಯ. ಏಕ ಏವ. ಏಕ ಏವ ಅಂದ್ರೇನು? ಹಿ ಈಸ್ ದ ಸೇಮ್ ಫೆಲೋ. ಒಂದು ಬಿಟ್ಟಲ್ಲ, ಹಿ ಈಸ್ ದ ಸೇಮ್ ಫೆಲೋ. ಏಕ ಏವ ತ್ರಿಧಾ ಸ್ಮೃತಃ. ಏನು? ಒಬ್ಬನೇ ಮೂರನ್ನು ನಾನು ಎಚ್ಚರದಲ್ಲಿ ಇದ್ದೆ, ನಾನು ಕನಸು ಕಂಡೆ, ನಾನು ನಿದ್ದೆಯಲ್ಲಿ ಇದ್ದೆ. ಯಾರು ಹೇಳೋದು? ಒಬ್ಬನೇ. ಅಲ್ಲಿ ಹೇಳ್ತಾರೆ ದ ಸೇಮ್ ಫೆಲೋ. ದ ಡ್ರೀಮ್ ಅಬ್ಸರ್ವರ್ ಈಸ್ ದ ಸೇಮ್ ಆ್ಯಸ್ ದ ಜಾಗ್ರತ್ ಅಬ್ಸರ್ವರ್. ದ ಡ್ರೀಮ್ ಅಬ್ಸರ್ವರ್ ಈಸ್ ದ ಸೇಮ್ ಆ್ಯಸ್ ಜಾಗ್ರತ್ ಅಬ್ಸರ್ವರ್ ಆ್ಯಂಡ್ ದ ನಿದ್ರಾ ಎಕ್ಸ್ಪೀರಿಯನ್ಸರ್ ಈಸ್ ದ ಸೇಮ್. ಕರೆಕ್ಟಾ? ಆಮೇಲೆ ಆ ಲೈನಲ್ಲೇ ಹೋಗ್ತೀನಿ. ಎಲ್ಲೋದ್ರೆ ದೇರ್ ಆರ್ ನೋ 3 ಎಂಜಾಯರ್ಸ್, ದೇರ್ ಆರ್ ನೋ 3 ಪರ್ಸೀವರ್ಸ್. ಇಲ್ಲಿ ಇಟ್ಸ್ ವ್ಯಾಲಿಡ್. ದೇರ್ ಆರ್ ನೋ 3 ಎಂಜಾಯರ್ಸ್, ನೋ 3 ಪರ್ಸೀವರ್ಸ್. ಸ್ಮೃತ್ಯ, ಪೂರ್ವ ಸ್ಮೃತ್ಯ. ಹೇಗೆ ಗೊತ್ತಾಯ್ತು ಅಂತಂದರೆ ನನಗೆ ಅದರ ಅನುಭವ ಆಗ್ತಾ ಇದೆ. ನಾನಲ್ಲಿದ್ದೆ. ಐ ವೆಂಟ್ ಇನ್ ಟು ಸ್ವಪ್ನ, ಐ ಸ್ಲೆಪ್ಟ್, ಅಲ್ವಾ? ದಟ್ ಮೀನ್ಸ್ the experiencer in these 3 states is the same fellow. ಆಯಿತಾ? ಪೂರ್ವ ಸ್ಮೃತ್ಯ. ನೋಬಡಿ ಸೇಸ್ ಸಂಬಡಿ ಎಕ್ಸ್ಪೀರಿಯನ್ಸ್ ಜಾಗ್ರತ್, ಸಂಬಡಿ ಎಕ್ಸ್ಪೀರಿಯನ್ಸ್ ಸ್ವಪ್ನ ಆ್ಯಂಡ್ ಸಂಬಡಿ ಎಕ್ಸ್ಪೀರಿಯನ್ಸ್ ನಿದ್ರಾ. ದಟ್ ವಿಲ್ ಬಿ ಸೆಲ್ಫ್ ಕಾಂಟ್ರಡಿಕ್ಷನ್ ಆಗಿಬಿಡುತ್ತೆ, ಹೇಳೋಕ್ಕಾಗಲ್ಲ. ಸೊ ನೆಕ್ಸ್ಟ್ ಇನ್ಫರೆನ್ಸ್ ಈಸ್ ವಾಟ್ ಆರ್ ಯು ದೆನ್? ವಾಟ್ ಆರ್ ಯು ದೆನ್? ಯು ಆರ್ ನಾಟ್ ದ ನಿದ್ರಾ, you are not the Jagrat, you are not the Sapna, then what are you? And that means you have an independent existence. Okay? This state, that state, and that state. However quick the succession may be, there is a time gap. Correct? There is a time gap from this state to that state to that state. However quick the succession may be. ಗೊತ್ತಾ? ಒಂದು ಟೈಮ್ ಗ್ಯಾಪ್ ಇದೆಯಾ ಅಲ್ಲಿ? ಇದೆ. ಅಂದ್ರೇನು? ಯು ಆರ್ ನಾಟ್ ಟ್ಯಾಗ್ಡ್ ಆನ್ ಟು ದಿಸ್, ಯು ಆರ್ ನಾಟ್ ಟ್ಯಾಗ್ಡ್ ಆನ್ ಟು ದ್ಯಾಟ್, ಯು ಆರ್ ನಾಟ್ ಟ್ಯಾಗ್ಡ್ ಆನ್ ಟು ನಿದ್ರಾ, ಯು ಆರ್ ನಾಟ್ ಟ್ಯಾಗ್ಡ್ ಆನ್ ಟು ಸ್ವಪ್ನ, ಯು ಆರ್ ನಾಟ್ ಟ್ಯಾಗ್ಡ್ ಆನ್ ಟು ವಿಶ್ವ. ಅಂದ್ರೇನಾಯಿತು? ಸೊ you must be untouched.
ಕರೆಕ್ಟಾ? ಯು ಆರ್ ಅನ್ಟಚ್ಡ್. ಇಷ್ಟೆಲ್ಲ ನೀವು ಹೇಳಬೇಕಾದ್ರೆ ಯು ಆರ್ ಅನ್ಟಚ್ಡ್ ಅಂದ್ರೇನು? ಏನು? ಯು ಆರ್ ಅನ್ಟಚ್ಡ್. ಯು ಆರ್ ನಾಟ್ ಜಾಗೃತ್, ಯು ಆರ್ ನಾಟ್ ಸ್ವಪ್ನ, ಯು ಆರ್ ನಾಟ್ ನಿದ್ರಾ, ಬಟ್ ಯು ಎಕ್ಸ್ಪೀರಿಯನ್ಸ್ಡ್. ಹೂ ಆರ್ ಯು ದೆನ್ ಅಂತ ಕೇಳಿದೋ. ನೌ ವಿ ಹ್ಯಾವ್ ಕಮ್ ಟು ದ ಕನ್ಕ್ಲೂಷನ್ ದಟ್ ಯು ಆರ್ ಅನ್ಟಚ್ಡ್, unaffected by the all these senses. ಬಾಡಿ ಕಾನ್ಶಿಯಸ್ ಇರೋ ತನಕ ಇರುತ್ತೆ. ಬಾಡಿನೇ ಇಲ್ಲ ಅಂದಮೇಲೆ ಇವು ಯಾವುದು ಬರೋದೇ ಇಲ್ಲ. ಬಾಡಿ ಇರೋ ಈಗ ಹೇಳಿದ್ದಕ್ಕೆ ಹೇಳಿ, ಯು ಆರ್ ಅನ್ಟಚ್ಡ್, ದೆನ್ ಹೂ ಆರ್ ಯು? ಆತ್ಮ. ಆತ್ಮನ ಹೇಗೆ ಡಿಫೈನ್ ಮಾಡ್ತೀರಾ? ಅಲ್ಲಿ ಪ್ರಜ್ಞಾನಗರದಲ್ಲಿ ಹೇಳಿದ್ದೀರಾ, ಏಷ ಸರ್ವೇಶ್ವರ, ಏಷ ಸರ್ವಜ್ಞ, ಏಷ ಸರ್ವಯೋನಿ, ಏಷ ಸರ್ವಂತರ್ಯಾಮಿ ಅಂತ ಇಡೀ ಮ್ಯಾಕ್ರೋಕಾಸಮ್ನ ಡಿಫೈನ್ ಮಾಡಿಬಿಟ್ಟು ಇಲ್ಲಿ ಬಂದ್ಬಿಟ್ಟು ನೀವು ಆತ್ಮ ಅಂತ ಹೇಳಿದರೆ ನಾನು ಹೇಗೆ ಒಪ್ಪೋದು? So he can observe all the states, but he is not in any of the states. He Can observe all those three states, but he is not in any of the states. unaffected. He is unaffected. He is unaffected by all these states. Then who is he? Who is he? Who is he? It is me only. It is me only. My macrocosmic form. ಸಾಕ್ಷಿ ಅಂತ ಹೇಳ್ತೀರಲ್ಲ, ಅದು ನಾನೇ. ನಾನೆಂದರೆ ಈಗೋ ಅಲ್ಲ, ಈಗೋ ಅಲ್ಲ, ಸಾಕ್ಷಿ. ಇದನ್ನು ದಿಸ್ ಯು ಹ್ಯಾವ್ ಟು ಕಾಂಟಂಪ್ಲೇಟ್ ಅಪಾನ್.